ಬೆಂಗಳೂರು ಪೊಲೀಸರು ಬರೋಬ್ಬರಿ 3,25,00,000 ಮೌಲ್ಯದ ಗಾಂಜಾ ಸೀಸ್ ಮಾಡಿದ್ದಾರೆ. ಗೋವಿಂದಪುರ ಠಾಣಾ ಪೊಲೀಸರು ಈ ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿರೋದು. ಗಾಂಜಾ ಸಪ್ಲೈ ಮಾಡ್ತಾ ಇದ್ದಂತ ಕಿಲಾಡಿ ದಂಪತಿಯನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. 318 ಕೆಜಿ ಗಾಂಜಾ ಸೀಸ್ ಮಾಡಿ ಒಡಿಶಾದಿಂದ ಬೆಂಗಳೂರಿಗೆ ಸಾಗಿಸ್ತಾ ಇದ್ದಂತ ಸಂದರ್ಭದಲ್ಲಿ ಲಾಕ್ ಆಗಿದ್ದಾರೆ. HBR ಲೇಔಟ್ ಬಳಿ ಗಾಂಜಾ ವಶಕ್ಕೆ ಪಡೆದಿರೋದು ಪೊಲೀಸರು. ಇನ್ನು ಕೇರಳದ ಮೋಸ್ಟ್ ವಾಂಟೆಡ್ ಕೂಡ ಪೊಲೀಸರಿಗೆ ಲಾಕ್ ಆಗಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಏನು ನ್ಯೂ ಇಯರ್ಗೆ ಸ್ಟಾಕ್ ತರಿಸ್ತಾ ಇದ್ದಿದ್ದ ಏನೋ? ಖಂಡಿತವಾಗಿಯೂ ಕೂಡ ರಕ್ಷತ್, ಹೊಸ ವರ್ಷ ಏನಿದೆ ಅದು ಇನ್ನು ಕೆಲವೇ ದಿನಗಳಲ್ಲಿ ಆರಂಭವಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಹೊಸ ವರ್ಷಕ್ಕೆ ಗಾಂಜಾವನ್ನು ತರಬೇಕು, ಗಾಂಜಾವನ್ನು ಸ್ಟಾಕ್ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದಾಗಿ ಈಗಾಗಲೇ ಪೆಡ್ಲರ್ಸ್ಗಳೆಲ್ಲರೂ ಕೂಡ ಒಂದು ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯ ಒಂದು ಸ್ಟ್ರಾಟಜಿಯನ್ನು ಮಾಡಲಿಕ್ಕೆ ಹೋಗಿ ಒಬ್ಬ ಪೆಡ್ಲರ್ ಹಾಗೆ ಇಬ್ಬರು ಗಂಡ ಹೆಂಡತಿ ಇಲ್ಲಿ ಸಿಕ್ಕಾಕೋಬಿದ್ದಿರುವಂಥದ್ದು. ಅಂದರೆ ಈ ಒಂದು ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋದರೆ ಮೊದಲಿಗೆ ಇವರು ಆರೋಪಿಗಳೇನಿರ್ತಾರೆ ಇವರು ಕಾರಿನಲ್ಲಿ ಗಾಂಜಾವನ್ನು ಸಾಗಿಸ್ತಾ ಇರ್ತಾರೆ. ಅದು ಕೂಡ ಕಡಿಮೆ ಪ್ರಮಾಣದಲ್ಲಿ ಅಲ್ಲ, ಸುಮಾರು 318 ಕೆಜಿ ಗಾಂಜಾವನ್ನು ಇವರು ಕಾರಿನಲ್ಲಿ ಸಾಗಾಟವನ್ನು ಮಾಡ್ತಾ ಇರುವಂಥದ್ದು. ಅರ್ಟಿಗಾ ಕಾರ್ನಲ್ಲಿ ಟಿಂಟೆಡ್ ಗ್ಲಾಸ್ ಏನಿರುತ್ತೆ ಅದರಲ್ಲಿ ಮುಂಬದಿಯ 2 ಸೀಟನ್ನು ಬಿಟ್ಟು ಹಿಂಬದಿಯ ಎಲ್ಲ ಸೀಟನ್ನು ತೆಗೆದು ಅದರಲ್ಲಿ ಗಾಂಜಾವನ್ನು ತುಂಬಿಸಿಕೊಂಡು ಬರ್ತಾ ಇರ್ತಾರೆ. ಒರಿಸ್ಸಾದಿಂದ ಕರ್ನಾಟಕಕ್ಕೆ ಗಾಂಜಾವನ್ನು ಸಪ್ಲೈ ಮಾಡ್ತಾ ಇರ್ತಾರೆ. ಅದರಲ್ಲಿ ಪ್ರಮುಖವಾಗಿರುವಂತಹ ಆರೋಪಿ ಪೆಡ್ಲರ್ ಅವನ ಹೆಸರು ಅಚ್ಚು ಅಂತೇಳಿ. ಆತ ಕೇರಳದಲ್ಲಿ ಮೋಸ್ಟ್ ವಾಂಟೆಡ್ ರೌಡಿ ಶೀಟರ್ ಅನ್ನುವಂಥ ಒಂದು ವಿಚಾರ ಕೂಡ ಈಗಾಗಲೇ ಗೊತ್ತಾಗಿರುವಂಥದ್ದು. ಈ ಹಿಂದೆ ಕೂಡ ಆತ ಕೇರಳದಲ್ಲಿ ಸಾಕಷ್ಟು ಬಾರಿ ಇದೇ ರೀತಿಯಲ್ಲಿ ಗಾಂಜಾವನ್ನು ಸಪ್ಲೈ ಮಾಡಿದ್ದ. ಕೇರಳ ಪೊಲೀಸರು ಆತನಿಗಾಗಿ ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ರು. ಈ ಬಾರಿ ಜಮೀರ್ ಮತ್ತೆ ಅವರ ಪತ್ನಿ ರೇಷ್ಮಾ ಅವರು ಏನಿರ್ತಾರೆ ಅವರಿಬ್ಬರು ಕೂಡ ಒಂದು ಕಾರ್ ಚಾಲಕರಾಗಿರ್ತಾರೆ ಜಮೀರ್. ಆ ಒಂದು ಸಂದರ್ಭದಲ್ಲಿ ಅಚ್ಚುವಿನ ಪರಿಚಯವಾಗುತ್ತೆ. ಅಚ್ಚು ಸುಲಭದಲ್ಲಿ ಹಣ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಹೇಳ್ಕೊಡ್ತಾನೆ. ಅದೇ ರೀತಿಯಲ್ಲಿ ಗಾಂಜಾವನ್ನು ಯಾವ ರೀತಿಯಲ್ಲಿ ಸಾಗಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾನೆ. ಅವನ ಒಂದು ಮಾಹಿತಿಯನ್ನು ಆಧರಿಸಿಟ್ಕೊಂಡೆ ಈ ದಂಪತಿಗಳೇನಿರ್ತಾರೆ ಇವರು ಗಾಂಜಾವನ್ನ ಇಲ್ಲಿಗೆ ತೆಗೆದುಕೊಂಡು ಬರುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದು ಕೂಡ ಅರ್ಟಿಗಾ ಕಾರ್ನಲ್ಲಿ ತೆಗೆದುಕೊಂಡು ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಗೋವಿಂದಪುರ ಪೊಲೀಸರಿಗೆ ಇದ್ರ ಬಗ್ಗೆ ಸ್ಪಷ್ಟವಾದಂಥ ಒಂದು ಮಾಹಿತಿ ಲಭ್ಯವಾಗುತ್ತೆ. ಅವರು ಕೂಡ ಚೇಸ್ ಮಾಡಿ ಆರೋಪಿಗಳನ್ನ ಬಂಧಿಸಿರುವಂಥದ್ದು. ಈ ಒಂದು ಇಷ್ಟೊಂದು ಪ್ರಮಾಣದಲ್ಲಿ ಗಾಂಜಾವನ್ನು ಎಲ್ಲಿ ಇವರು ಸ್ಟಾಕ್ ಮಾಡ್ತಾ ಇದ್ರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇವರು ಎಲ್ಲಿಂದ ಈ ಒಂದು ಗಾಂಜಾವನ್ನು ತರಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಅಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗಾಂಜಾವನ್ನು ಸಪ್ಲೈ ಮಾಡ್ತಾ ಇರುವಂಥವ್ರು ಯಾರು, ಇವರಿಗೆ ಸಪ್ಲೈ ಮಾಡ್ತಾ ಇರುವಂಥವ್ರು ಯಾರು, ಒರಿಸ್ಸಾದಲ್ಲಿ ಯಾವ ಭಾಗದಿಂದ ಈ ಒಂದು ಗಾಂಜಾ ಇಲ್ಲಿಗೆ ಸಪ್ಲೈ ಆಗ್ತಾ ಇದೆ, ಇದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಜಮೀರ್ ಮತ್ತೆ ರೇಷ್ಮಾ ಅವರು ಗಾಂಜಾವನ್ನು ಮಾರಾಟ ಮಾಡಿದ್ರೆ ಕೇರಳದಲ್ಲಿ ಅಚ್ಚು ಗಾಂಜಾವನ್ನು ಮಾರಾಟ ಮಾಡಲಿಕ್ಕೆ ಪ್ಲಾನ್ ಅನ್ನು ಕೂಡ ರೂಪಿಸಿರ್ತಾನೆ. ಸುಮಾರು 300 ಕೆಜಿ ಗಾಂಜಾವನ್ನು ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡೆದಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಇನ್ನೊಂದು ವಿಚಾರವನ್ನು ನಾವು ಗಮನಿಸಲೇಬೇಕು. ಅಂದ್ರೆ ಕೇರಳದಲ್ಲಿ ಅಚ್ಚು ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಇನ್ನು ಬೆಂಗಳೂರಿನಲ್ಲಿ ಈ ದಂಪತಿಗಳು ಎಲ್ಲಿ ಹಾಗಾದ್ರೆ ಗಾಂಜಾವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇವರೊಂದಿಗೆ ಯಾರ್ಯಾರು ಸಂಪರ್ಕದಲ್ಲಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಇವರ 3 ಜನರ ಮೊಬೈಲ್ ನಂಬರ್ನ CDR ಅನ್ನು ಕೂಡ ತೆಗೆಯಲಾಗಿದೆ. ಹಾಗೆ ಈ ಒಂದು ಪ್ರಕರಣದಲ್ಲಿ ಬೇರೆ ಯಾರಾದರೂ ಇನ್ವಾಲ್ವ್ ಆಗಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.